ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದ್ವಾದಶಿ ಅಂತ ಬಂದಾಗ ಬಹುಶಃ ನೀವು ಸಾತ್ವಿಕ ಸಮಯ ಅಂತಿದೆ. 6ರಿಂದ 7, 7ರಿಂದ 8, 8ರಿಂದ 9 ಆ 9 ಗಂಟೆ ಒಳಗಡೆ ನೀವು ತಿಂಡಿ ಬ್ರೇಕ್ಫಾಸ್ಟ್ ಅಂತ ಮಾಡೋದು ಬಿಟ್ಟು ಊಟವನ್ನೇ ಮಾಡುವಂಥದ್ದು. ಆ ಊಟದಲ್ಲಿ ಕೋಸಂಬರಿ ಇರಬೇಕು. ವಿತ್ ಕೋಸಂಬರಿ ಯಾರಿಗಾದರೂ ನೀವು ದಾನ ಮಾಡಬೇಕು, ಅಥವಾ ಹೆಸರುಬೇಳೆಯನ್ನು ಕೂಡ ದಾನ ಮಾಡಬೇಕು. ಓಂ ಶ್ರೀ ವಾಸವಾಂಬಾಯೈ ನಮಃ. ಆ ವಾಸವಾಂಬಾ ದೇವಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಮಂಗಳವಾರ ದಿವಸ ದ್ವಾದಶಿ ಬಿದ್ದಾಗ ಯಾವ ಋಣಗಳಲ್ಲಿ ನಾವು ತಗಲಾಕೊಂಡಿದ್ದೇವೋ ಗೊತ್ತಿಲ್ಲ, ಅಂತಹ ಋಣಗಳು ನಮಗೆ ಬಾಧೆ ಕೊಡುತ್ತಿದ್ದರೆ ವಾಸವಿ ದೇವಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಆ ಒಂದು ಹೆಸರು ಬೇಳೆಯನ್ನು ದಾನ ಮಾಡೋದು. ಇನ್ನೂ ಸಾಧ್ಯ ಆದರೆ ಒಬ್ಬರಿಗೂ ಊಟವನ್ನು ಕೊಡಿ. ದ್ವಾದಶಿಯಲ್ಲಿ ಊಟ ಕೊಡಿಸ್ತೇನೆ ಅಂತಂದರೆ ಯಾರಿಗಾದರೂ 2 ಶರಣರಿಗೆ, ಯಾರಿಗಾದರೂ 2 ಅತಿಥಿಗಳಿಗೆ ಮನೆ ಕರೆದು ಊಟ ಕೊಡ್ತೀನಿ ಅಂತಂದರೆ ಬಹುಶಃ ಆ ಮನೆಯಲ್ಲಿ ದೇವತೆಗಳು ಓಡಾಡ್ತಾರಂತೆ. ಯಾವ ಸಂದರ್ಭದಲ್ಲಿ ಓಡಾಡ್ತಾರೋ ಪ್ರತಿ ದ್ವಾದಶಿಗೂ ಕೂಡ ನೆನಪಿಟ್ಕೊಂಡು ನೀವೇನಾದರೂ 2 ಯಾರಾದರೂ ಬ್ರಾಹ್ಮಣರಿಗೆ ಭೋಜನವನ್ನು, ಅತಿಥಿಗಳಿಗೆ ಭೋಜನವನ್ನು, ಸಾಧು ಸಂತರಿಗೆ ಭೋಜನವನ್ನು, ಹಸಿವಿರ್ತಕ್ಕಂಥವರಿಗೆ ಭೋಜನವನ್ನು ನಿಮ್ಮ ಮನೆಯಲ್ಲಿ ಮಾಡಿಸಿದ್ದೆ ಆದರೆ ಪುಷ್ಕಳವಾಗಿರತಕ್ಕಂತಹ ಯೋಗಗಳು ನಿಮಗೆ ಬರ್ತಾವಂತಿರಿ. ಅದು ಯಾವ ರೀತಿಯಲ್ಲಿ ಭಗವಂತ ಕಳಿಸಿಕೊಡ್ತಾನೆ ಗೊತ್ತಿಲ್ಲ. ಈ ಹನುಮಂತನಿಗೆ ಅಷ್ಟೂ ದೇವತೆಗಳು ಶಕ್ತಿ ಕೊಟ್ಬಿಡ್ತಾರಂತೆ. ಬ್ರಹ್ಮಾಸ್ತ್ರ ಕಟ್ಟಾಕಕ್ಕೂ ಸಾಧ್ಯವಿಲ್ಲವಂತೆ. ಬ್ರಹ್ಮಾಸ್ತ್ರ ಒಂದು ಸಲ ಈ ರಾವಣನ ಮಗ ಹನುಮನ ಮೇಲೆ ಬಿಟ್ಟಾಗ ಕಟ್ಟಾಕ್ಬಿಡುತ್ತೆ ಅವನನ್ನು. ಬ್ರಹ್ಮಾಸ್ತ್ರ ಕೆಲಸ ಮಾಡಲ್ಲ, ಆದರೂ ಹನುಮಂತನ ಮೇಲೆ ಕೆಲಸ ಮಾಡಿಬಿಡ್ತು ಅಂದರೆ ಅವನು ಅದಕ್ಕೆ ಮರ್ಯಾದೆ ಕೊಡ್ತಿರೋದು. ಅದಕ್ಕೆ ಮರ್ಯಾದೆ ಕೊಟ್ಟಾಗ ಅರೆ ಬ್ರಹ್ಮಾಸ್ತ್ರ ಅಲ್ಲ ಇದು, ಸ್ವಲ್ಪ ಮರ್ಯಾದೆ ಕೊಡ್ತಾನೆ. ಆ ನಂತರ ಏನು ಮಾಡ್ತಾರೆ, ಅಕ್ಕಸರು ಬಂದುಬಿಟ್ಟು ಬ್ರಹ್ಮಾಸ್ತ್ರ ಮೇಲೆ, ಆ ಒಂದು ಹನುಮನ ಮೇಲೆ ಇನ್ನೊಂದು ಯಾವುದೋ ಒಂದು ಹಗ್ಗ ಅದು ತಂದು ಕಟ್ತಾರೆ. ಯಾವುದೇ ಕಾರಣಕ್ಕೂ ಬ್ರಹ್ಮಾಸ್ತ್ರ ಇದ್ದಾಗ ಒಂದು ಬೇರೆ ಏನಾದರೂ ಅದಕ್ಕೆ ಒಂದು ಅಸ್ತ್ರ ತಾಗಿಸಿದರೆ ಅಥವಾ ಬೇರೆ ಹಗ್ಗ ತಾಗಿಸಿದ್ರೆ ಅದು ಬಿಟ್ಟು ಹೋಗುತ್ತೆ. ಅದಕ್ಕಾಗಿ ಹನುಮಂತ ಸುಮ್ಮನಿದ್ದ, ಮರ್ಯಾದೆ ಕೊಡಬೇಕು ಅಂತ ಅವರು ಏನೇನು ಮಾಡಿದ್ರು ಪಾಸಿಟಿವ್ ಹೋಯಿತು. ನಿಮ್ಮ ಕರ್ಮಗಳೇನು ಪಾಸಿಟಿವ್ ಇತ್ತು ಅಂತಂದರೆ ಬ್ರಹ್ಮಾಸ್ತ್ರದ ರೂಪದಲ್ಲಿ ನಿಮಗೆ ಏನಾದರೂ ಕೆಲಸ ಮಾಡೋದಿತ್ತು ಅಂತಂದರೆ ಈ ದ್ವಾದಶಿ ಎಂದು ನೀವು ಊಟವನ್ನು ಮಾಡುವುದು, ಊಟ ದಾನವಾಗಿ ಯಾರಿಗಾದರೂ ಕೊಡುವಂಥದ್ದು, ಅದೊಂದು ಸೇವೆ ಅಂದ್ಕೊಳ್ಳಿ. ದಾನ ಅಂದ್ಕೋಬೇಡಿ, ಸೇವೆ ಅಂತ ಅಂದುಕೊಂಡು ಮಾಡ್ತಾ ಬನ್ನಿ ಪ್ರೀತಿಯ ಬಂಧುಗಳೇ. ಮರೆಯದೆ ಹೆಸರು ವೇಳೆ ಕೂಡ ದಾನ ಮಾಡ್ತಾ ಬನ್ನಿ. ಓಂ ಶ್ರೀ ವಾಸವಾಂಬಾಯೈ ನಮೋ ನಮಃ. ಶುಭಂ ಭೂಯಾತ್. ಒಳಿತಾಗಲಿ.